ದರ್ಶನ್ ಅವರ ಗೆಳತಿ ಪವಿತ್ರ ಗೌಡಗೆ ಸೋಮವಾರದ ಸ್ವೀಟ್ ಸಿಗಲಿಲ್ಲ. ಮನೆಯೂಟ ಕೊಡಿ ಅಂತ ಸೆಷನ್ ಕೋರ್ಟ್ ಆದೇಶಿಸಿದ್ರು ಕೂಡ ಅವರಿಗೆ ಮನೆಯೂಟ ಸಿಗ್ತಾ ಇಲ್ಲ. ಹೈಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಪವಿತ್ರ ಗೌಡ ಅವರಿಗೆ ಸೋಮವಾರದ ಸ್ವೀಟ್ ಸಿಗಲಿಲ್ಲ. ಸೆಷನ್ ಕೋರ್ಟ್ ಈಗ ಆಲ್ರೆಡಿ ಅವರಿಗೆ ಮನೆ ಊಟ ಕೊಡಿ ಅಂತ ಆದೇಶ ಕೊಟ್ಟಿದ್ರು ಕೂಡ ಹೈಕೋರ್ಟಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಜೈಲಾಧಿಕಾರಿಗಳು ಮುಂದಾಗಿದ್ದಾರೆ. ಇವತ್ತಿನ ವಿಚಾರಣೆ ವೇಳೆ ಜೈಲಾಧಿಕಾರಿಗಳ ವಿರುದ್ಧ ಪವಿತ್ರ ಅವರು ಒಂದಷ್ಟು ಆರೋಪ ಮಾಡಿದ್ದಾರೆ. ಮನೆಯೂಟಕ್ಕೆ ಪರ್ಮಿಷನ್ ಇದ್ರೂ ಕೂಡ ಜೈಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ತಾ ಇಲ್ಲ. ವಾರದಿಂದ ಮನೆಯಿಂದ ಊಟ ಬಂದು ಹಾಗೆ ವಾಪಸ್ ಹೋಗ್ತಾ ಇದೆ ಅನ್ನುವಂತ ಆರೋಪ ಮಾಡಿದ್ದಾರೆ. ವಿಚಾರಣೆಯ ವೇಳೆ ಅತ್ತ ಹಣೆಗೆ ವಿಭೂತಿಯನ್ನ ಹಚ್ಕೊಂಡಿದ್ರು ದರ್ಶನ್ ಅವರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಟ್ರಯಲ್ಗೆ ಹಾಜರಾಗಿದ್ರು. ಈಗ ಜನವರಿ 12ನೇ ತಾರೀಕಿಗೆ ವಿಚಾರಣೆಯನ್ನ 57ನೇ CCH ಕೋರ್ಟ್ ಮುಂದೂಡಿದೆ. ಮನೆಯೂಟದ ಆಸೆಯಲ್ಲಿದ್ದಂಥ ಪವಿತ್ರ ಗೌಡ ಅವರಿಗೆ ಇವತ್ತು ಕೂಡ ನಿರಾಸೆಯಾಗಿದೆ. ಈಗ ಆಲ್ರೆಡಿ ಸೆಷನ್ಸ್ ಕೋರ್ಟ್ ಅಲ್ಲಿ ಅವರಿಗೆ ಮನೆಯೂಟ ಕೊಡಿ ಅನ್ನುವಂಥ ಆದೇಶ ಕೊಟ್ಟಿದ್ರು. ಬಟ್ ಆದರೆ ಜೈಲಾಧಿಕಾರಿಗಳು ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ಮನೆಯೂಟಕ್ಕೆ ಅವಕಾಶ ಮಾಡಿಕೊಡಬಾರ್ದು. 4700 ಜನ ಕೈದಿಗಳಿದ್ದಾರೆ. ಎಲ್ಲರೂ ಕೂಡ ಅದೇ ಊಟ ಮಾಡ್ತಾ ಇದ್ದಾರೆ. ಅದು ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಾ ಇದ್ದೀವಿ. ಒಂದು ವೇಳೆ ನೀವು ಇವರಿಗೆಲ್ಲ ಮನೆ ಊಟಕ್ಕೆ ಅವಕಾಶ ಮಾಡಿಕೊಟ್ರೆ ಉಳಿದಿರುವಂಥ ಸಹ ಕೈದಿಗಳು ಕೂಡ ನಮಗೆ ಮನೆ ಊಟ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಅದೇ ಥರ ಮಾಡೋಕ್ಕಾಗಲ್ಲ. ಸೊ ಈ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಒಂದು ಕಡೆ ಆಲ್ರೆಡಿ ನಿನ್ನೆಯಿಂದಲೂ ಕೂಡ ಮಾಡ್ಕೊಳ್ತಾ ಇದ್ರು. ಬಟ್ ಆದರೆ ಈಗ ಮನೆ ಊಟ ಸಿಗುತ್ತೆ ಅಂತ ಆಸೆಗಣ್ಣಿಂದ ಕಾಯ್ತಾ ಇದ್ದಂಥ ಪವಿತ್ರ ಗೌಡ ಅವರಿಗೆ ಇವತ್ತು ಕೂಡ ನಿರಾಸೆಯಾಗಿದೆ.